ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಧ್ವನಿಯ ಎಲ್ಲ ನೌಕರ ವರ್ಗದವರಿಗೆ ಹಾಗೂ ಶ್ರೋತೃವರ್ಗಕ್ಕೆ ವಿಜಯದಶಮಿಯ ಶುಭಾಶಯಗಳು. ವಚನ ವೈಭವ ಕಾರ್ಯಕ್ರಮದ ಮೂಲಕ ಹಲವು ಶರಣರ ವಚನ ವಿಚಾರಧಾರೆಯನ್ನು ನಾನು ಮೊದಲು ತಿಳಿದುಕೊಂಡು ಇತರರಿಗೆ ತಿಳಿಸಲು ಅವಕಾಶ ಮಾಡಿಕೊಟ್ಟುದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ವಚನಗಳ ಬಗ್ಗೆ ಆಸಕ್ತಿ ಇರುವ ಕೇಳುಗ ವರ್ಗದವರು ಕೂಡ ಎಲ್ಲ ನುಡಿ ಸಂಚಿಕೆಗಳನ್ನು ಅತ್ಯಂತ ಆಸ್ಥೆಯಿಂದ ಕೇಳುತ್ತಿರುವುದಕ್ಕೆ ಸಂತೋಷವಾಗುತ್ತಿದೆ. ಇಂದಿನದು 92ನೆಯ ನುಡಿ ಸಂಚಿಕೆಯಾಗಿದ್ದು, ಈ ಸಂಚಿಕೆಯಲ್ಲಿ ಶರಣರಾದಂತಹ ಬಾಲ ಬೊಮ್ಮಣ್ಣನವರ ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಶರಣ ಬಾಲಬೊಮ್ಮಣ್ಣನವರು 10 ವಚನಗಳನ್ನು ಬರೆದಿದ್ದು, ಅದಕ್ಕಿಂತ ಹೆಚ್ಚು ಬರೆದಿರಬಹುದೇನೋ, ಆದರೆ ಸಿಕ್ಕಿರುವಂತಹದ್ದು 10 ವಚನಗಳು. ಅದನ್ನು ಡಾಕ್ಟರ್ BR ಹಿರೇಮಠರವರು ತಮ್ಮ ಸಮಗ್ರ ವಚನ ಸಂಪುಟ 8ರಲ್ಲಿ ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ. ಬೊಮ್ಮಣ್ಣನವರಲ್ಲಿದ್ದಂತಹ ಮಕ್ಕಳ ಮನಸ್ಸು, ಮಕ್ಕಳಂತೆ ನಡೆದುಕೊಳ್ಳುವಂತಹ ಭಾವ ಇವರಿಗೆ ಬಾಲಬೊಮ್ಮಣ್ಣ ಎಂದು ಹೆಸರು ಬರಲು ಕಾರಣವಾಗಿರಬಹುದು ಎಂದು ಸಾಹಿತ್ಯ ತಿಳಿಸುತ್ತದೆ. ಬಾಲಬೊಮ್ಮಣ್ಣನವರನ್ನು ಕುರಿತು ಭೈರವೇಶ್ವರ ಕಾವ್ಯದಲ್ಲಿ ಒಂದು ಕತೆ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಕತೆ ಹೀಗಿದೆ. ಶರಣ ಸಿದ್ದರಾಮಯ್ಯನವರು ಸೊನಲಾಪುರದಲ್ಲಿ ಗುಡಿ ಗೋಪುರಗಳನ್ನು ಕಟ್ಟಿಸಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಲಿಂಗ ಪೂಜೆಯನ್ನು ನೆರವೇರಿಸುತ್ತಾ ಎಲ್ಲರೂ ಅದರಲ್ಲಿ ಭಾಗಿಯಾಗುವಂತೆ ಮಾಡುತ್ತಾ ಎಲ್ಲರನ್ನ ಭಗವಂತನೆಡೆಗೆ ಕೊಂಡೊಯ್ಯುವಂತಹ ಉತ್ಕಟವಾದಂತಹ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಇದನ್ನು ನೋಡುತ್ತಿದ್ದಂತಹ ಬಾಲಬೊಮ್ಮಣ್ಣನವರಿಗೆ ನಾನು ಕೂಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಲಿಂಗ ಪ್ರತಿಷ್ಠಾಪಿಸಿ ಪೂಜಿಸಬೇಕು ಎನಿಸುತ್ತಿತ್ತಂತೆ. ಆದರೆ ನನ್ನಲ್ಲಿ ಅಷ್ಟೊಂದು ಹಣವಿಲ್ಲವಲ್ಲ, ಏನು ಮಾಡಲಿ ಎಂದು ಸದಾ ಚಿಂತಿಸುತ್ತಿದ್ದರಂತೆ. ಹೀಗೆ ಬೊಮ್ಮಣ್ಣನವರು ಚಿಂತಿಸುವಂತಹ ವಿಷಯ ಶರಣ ಸಿದ್ದರಾಮಯ್ಯನವರಿಗೆ ತಿಳಿದು ಬರುತ್ತದಂತೆ. ಶರಣ ಸಿದ್ದರಾಮಯ್ಯನವರು ಬಾಲಬೊಮ್ಮಣ್ಣನವರ ಮನೆಗೆ ಬಂದು ಅವರನ್ನು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಸಮಾಧಾನ ಮಾಡಿ ಅವರ ಕೈಗೆ ಹಾರೆ ಗುದ್ದಲಿಯನ್ನು ಕೊಟ್ಟು ಮನೆಯ ಅಂಗಳವನ್ನು ಅಗೆಯಲು ತಿಳಿಸುತ್ತಾರಂತೆ. ಬಾಲಬೊಮ್ಮಣ್ಣನವರು ಏಕೆ ಅಗೆಯಬೇಕು ಎಂದು ಕೇಳುತ್ತಾರಂತೆ. ಮೊದಲು ಅಗೆ, ಆ ನಂತರ ತಿಳಿಯುತ್ತದೆ ಎನ್ನುತ್ತಾರಂತೆ ಸಿದ್ದರಾಮಯ್ಯನವರು. ಆಗ ಬಾಲಬೊಮ್ಮಣ್ಣನವರು ಶರಣ ಸಿದ್ದರಾಮಯ್ಯನವರು ಹೇಳಿದಂತೆ ಮನೆಯ ಅಂಗಳವನ್ನು ಅಗೆಯಲು ಪ್ರಾರಂಭ ಮಾಡುತ್ತಾರಂತೆ. ಹೀಗೆ ನೆಲವನ್ನು ಅಗೆಯುತ್ತಿದ್ದಾಗ ತಾಮ್ರ ಮತ್ತು ಕಂಚಿನಿಂದ ಮಾಡಿದಂತಹ ಕೊಪ್ಪರಿಗೆ ಕಾಣಿಸುತ್ತದಂತೆ. ಅದನ್ನು ಹೊರತೆಗೆದು ನೋಡಿದಾಗ ಅದರಲ್ಲಿ ಮುತ್ತು, ರತ್ನ, ಬಂಗಾರ, ವಜ್ರ, ವೈಢೂರ್ಯಗಳಿರುತ್ತದಂತೆ. ಇದನ್ನು ನೋಡಿದಂತಹ ಬಾಲಬೊಮ್ಮಣ್ಣನವರಿಗೆ ಆಶ್ಚರ್ಯವಾಗುತ್ತದಂತೆ ಹಾಗೂ ಆನಂದವೂ ಕೂಡ ಉಂಟಾಗುತ್ತದಂತೆ. ಶರಣ ಸಿದ್ದರಾಮಯ್ಯರ ಪಾದಗಳಿಗೆ ಎರಗಿ ನಂತರ ಶರಣ ಸಿದ್ದರಾಮರ ಆದೇಶದಂತೆ ಒಂದು ಗೃಹಮಠವನ್ನು ನಿರ್ಮಾಣ ಮಾಡಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಲಿಂಗ ಪೂಜೆಯ ದಾಸೋಹವನ್ನು ಮಾಡುತ್ತಾ ಅತ್ಯಂತದಿಂದ ಆನಂದದಿಂದ
ಬದುಕಿದ್ದರು ಎನ್ನುವಂತಹ ವಿಚಾರವನ್ನು ನಾವು ಭೈರವೇಶ್ವರ ಕಾವ್ಯದಲ್ಲಿ ನೋಡಬಹುದಾಗಿದೆ. ಇವರ ವಚನಗಳು ಸಿಕ್ಕಿರುವುದು ಬಹಳ ಕಡಿಮೆ. ಸಿಕ್ಕ ವಚನಗಳು ಉಪದೇಶಾತ್ಮಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ತಮ್ಮ ವಚನ ಮೂಲಗಳ ಮೂಲಕ ಶರಣರನ್ನು ಸ್ತುತಿಸಿರುವುದನ್ನು ಕೂಡ ತಿಳಿಯಬಹುದು. ಒಂದಷ್ಟು ವಚನಗಳ ವಿಚಾರಗಳನ್ನು ಅರಿಯೋಣ. ಮೊದಲಿಗೆ ಅವರು ಶರಣರನ್ನು ಹೇಗೆ ಸ್ಮರಿಸಿದ್ದಾರೆ, ಸ್ತುತಿಸಿದ್ದಾರೆ ಎನ್ನುವುದನ್ನು ಒಂದು ವಚನದ ಮೂಲಕ ಗಮನಿಸೋಣ. ವಚನ ಹೀಗಿದೆ: ಗುರುವಾಗಿ ಬಂದರಯ್ಯ ರೇವಣ ಸಿದ್ದೇಶ್ವರ ದೇವರು, ಲಿಂಗದಲ್ಲಿ ನೆಬ್ಬೆರಗಾದರಯ್ಯ ಅನಿಮೇಷ ದೇವರು, ಜಂಗಮವಾಗಿ ಸುಳಿದರಯ್ಯ ಪ್ರಭುದೇವರು, ಪ್ರಸಾದವೇ ಕೊಂಡು ಪಥವ ತೋರಿದರಯ್ಯ ಬಿಬ್ಬಿ ಬಾಚಯ್ಯಗಳು, ಲಿಂಗದಲ್ಲಿ ನಿರ್ವಯಲೆಯಾದರಯ್ಯ ನೀಲಲೋಚನೆಯಮ್ಮನವರು, ಸೌರಾಷ್ಟ್ರ ಮಂಡದಲ್ಲಿ ಮೆರೆದರಯ್ಯ ಓಹಿಲೇದೇವರು. ಇಂತಿವರ ಒಕ್ಕು ಮಿಕ್ಕ ಭಯಲ ಪ್ರಸಾದವ ಕೊಂಡು ಆನು ಬದುಕಿದನಯ್ಯ ವೀರ ಶೂರ ರಾಮೇಶ್ವರ, ವೀರ ಶೂರ ರಾಮೇಶ್ವರ. ಇಲ್ಲಿ ಬೊಮ್ಮಣ್ಣನವರು ರೇವಣ ಸಿದ್ದೇಶ್ವರರನ್ನು ಗುರುವಾಗಿ ಬಂದರು ಎನ್ನುತ್ತಾರೆ. ಶ್ರವಣ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ಶಿವತತ್ವವನ್ನು ಜನರಿಗೆ ಬೋಧಿಸುವ ದೈವಿಕ ಶಕ್ತಿಯನ್ನು ಪಡೆದುಕೊಂಡು ಆ ಬೆಟ್ಟವನ್ನು ರೇವಣ ಸಿದ್ದೇಶ್ವರರ ಬೆಟ್ಟ ಎಂದೇ ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದಂತಹವರು ರೇವಣ ಸಿದ್ದೇಶ್ವರರು. ಎಲ್ಲ ಜೀವಿಗಳಲ್ಲೂ ಶಿವನ ಅಂಶವಿದೆ ಎನ್ನುವ ತತ್ವವನ್ನು ಸಾರಿದಂತಹವರು. ಸಂತರ ಶರಣರ ಚಳುವಳಿಗೆ ಮಾರ್ಗದರ್ಶನ ಮಾಡಿಕೊಟ್ಟಂತಹವರು. ಆ ಭಾಗದಲ್ಲಿ ಮಠಗಳನ್ನು ನಿರ್ಮಾಣ ಮಾಡಿ ಜನರಲ್ಲಿದ್ದಂತಹ ಅಜ್ಞಾನ, ಮೂಢನಂಬಿಕೆ, ಜಾತಿ ಭೇದವನ್ನು ತೊರೆಯಲು ಶ್ರಮಿಸಿದಂತಹವರು. ಇಂತಹ ಮಹಾನ್ ಚೇತನ ಬೆಳಕು ನನ್ನ ಗುರುವಾಗಿ ನನ್ನ ಮಾರ್ಗದರ್ಶಕರಾಗಿ ಬಂದರು ಎನ್ನುತ್ತಾರೆ ಬಾಲಬೊಮ್ಮಣ್ಣನವರು. ಹಾಗೆ ಮುಂದೆ ಹೇಳುತ್ತಾರೆ: ಲಿಂಗದಲ್ಲಿ ನೆಬ್ಬೆರಗಾದರಯ್ಯ ಅನಿಮಿಷ ದೇವರು ಎನ್ನುತ್ತಾರೆ. ಅನಿಮಿಷ ದೇವರು ಅಲ್ಲಮ ಪ್ರಭುದೇವರಿಗೆ ಲಿಂಗವನ್ನು ನೀಡಿದಂತಹವರು. ಇವರು ಶಿವನ ಚಿತ್ಕಳೆಯಿಂದ ಉದಿಸಿದಂತಹವರು. ಇವರ ಕಣ್ಣನ್ನು ನಿಮಿಷವೂ ಮುಚ್ಚದೆ ಮಿಟುಕಿಸದೆ ಲಿಂಗವನ್ನು ಅನಿಮಿಷವಾಗಿ ನೋಡುತ್ತಾ ಲಿಂಗದಲ್ಲೇ ಲೀನವಾದಂತಹವರು. ಹಾಗಾಗಿ ಇವರನ್ನು ಅನಿಮಿಷ ದೇವರು ಎಂದು ಕರೆಯುತ್ತಾರೆ. ಆ ಲಿಂಗವನ್ನು ಅಲ್ಲಮರು ಸ್ವೀಕರಿಸಿ ಅಲ್ಲಮರು ಅಲ್ಲಮ ಪ್ರಭುದೇವರಾದಂತಹ ವಿಚಾರವನ್ನು ನಾವು ಕಾಣಬಹುದಾಗಿದೆ. ಹೀಗೆ ಹೇಳುವ ಮೂಲಕ ಅನಿಮಿಷರು ಲಿಂಗದಲ್ಲಿ ನಿಬ್ಬೆರಗಾದ ಬಗ್ಗೆ ಬೊಮ್ಮಣ್ಣನವರು ಸ್ಮರಿಸಿ ಅವರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಇನ್ನು ಮುಂದೆ ಜಂಗಮವಾಗಿ ಸುಳಿದರಯ್ಯ ಪ್ರಭುದೇವರು ಎಂದು ಹೇಳುವ ಮೂಲಕ ಅಲ್ಲಮರ ನಿಜ ಜಂಗಮತ್ವದ ಬಗ್ಗೆ ಸ್ಮರಿಸಿದ್ದಾರೆ. ಯಾರಿಗೆ ಜನನವಿದ್ದರೂ ಜನನ ಸೂತಕದ ಸಂಬಂಧವಿಲ್ಲದಂತೆ, ಮನುಷ್ಯನಿಗೆ ಲೋಕದೊಳಗೆ ಇದ್ದರೂ ಕೂಡ ಯಾವುದೇ ಆಸೆ, ಆಕಾಂಕ್ಷೆ, ಬಯಕೆ, ಮೋಹ ಹೀಗೆ ಯಾವುದರ ಬಗ್ಗೆಯೂ ಗಮನವಿಲ್ಲದೆ ಅವನ ಭೌತಿಕ ದೇಹಕ್ಕೆ ಮರಣವಿದ್ದರೂ ಅವನ ಆಧ್ಯಾತ್ಮಿಕ ದೇಹಕ್ಕೆ ಮರಣವಿಲ್ಲದೆ ಜನಮಾನಸದಲ್ಲಿ ಬದುಕಿ ಬಾಳುವವ ಅವನೇ ಜನನವಿಲ್ಲದವ, ಗಮನವಿಲ್ಲದವ, ಮರಣವಿಲ್ಲದವ, ಅವ ಕಾಣ ನಿಜ ಜಂಗಮ. ಹಾಗಾಗಿ ಯಾರಿಗೆ ಜನನವಿಲ್ಲವೋ, ಗಮನವಿಲ್ಲವೋ, ಮರಣವಿಲ್ಲವೋ ಅಂತಹ ನಿಜ ಜಂಗಮ ಅವನು ಈ ನೆಲದಲ್ಲಿ ಸುಳಿದಾಡಿದಂತಹ ಏಕಮೇವ ವ್ಯಕ್ತಿ ಅಲ್ಲಮರು. ಅಂತಹ ಅಲ್ಲಮರನ್ನು ಬಾಲಬೊಮ್ಮಣ್ಣವರು ಸ್ಮರಿಸಿದ್ದಾರೆ. ಅಂತೆಯೇ ಪ್ರಸಾದಿ ಸ್ಥಳದಲ್ಲಿ ನೆಲೆ ನಿಂತು ಬಸವಣ್ಣನವರು, ಚನ್ನಬಸವಣ್ಣನವರು, ಅಲ್ಲಮರು ಇವರಿಂದ ಭಕ್ತಿ, ಜ್ಞಾನ, ವೈರಾಗ್ಯದ ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದದ ಮಹಿಮೆಯನ್ನು ಸಾರಿದಂತಹವರು ಬಿಬ್ಬಿ ಬಾಚಯ್ಯಗಳು. ಅಂತಹವರನ್ನು ವಚನದ ಮೂಲಕ ನೆನೆದು ನಮ್ಮನ್ನು ನೆನೆಯುವಂತೆ ಮಾಡಿದ್ದಾರೆ. ಇನ್ನು ಲಿಂಗದಲ್ಲಿ ನಿರ್ವಯಲಾದರಯ್ಯ ನೀಲಲೋಚನೆಯಮ್ಮನವರು ಎಂದು ಹೇಳುವ ಮೂಲಕ ನೀಲಮ್ಮನವರನ್ನು ಇಲ್ಲಿ ನೆನೆದಿದ್ದಾರೆ. ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕೆಯವರು ಬಸವಣ್ಣನವರು ಕಪ್ಪಡಿ ಸಂಗಮಕ್ಕೆ ಕರೆತರಲು ತಿಳಿಸಿ ಹಡಪದ ಅಪ್ಪಣ್ಣನವರನ್ನು ಕಳಿಸಿರುತ್ತಾರೆ. ಆದರೂ ನೀಲಮ್ಮನವರು ಹೇಳುತ್ತಾರೆ, ಅಲ್ಲಿ ಇಲ್ಲಿ ಎನ್ನುವ ಭೇದವಿಲ್ಲ, ಅಲ್ಲಿರುವಂತಹ ಸಂಗನ ಬಸವಣ್ಣ
ಈ ಲಿಂಗದಲ್ಲಿಯೂ ಇದ್ದಾನೆ ಎಂದು ಹೇಳಿ ಅವರೊಡನೆ ಹೋಗದೆ ತಮ್ಮ ಕರಸ್ಥಲದಲ್ಲಿದ್ದಂತಹ ಲಿಂಗದಲ್ಲೇ ಲೀನವಾಗುತ್ತಾರೆ. ಎಂತಹ ಚಿಂತನೆ ಶರಣರದು! ಅಲ್ಲಿ ಇಲ್ಲಿ ಎನ್ನುವ ಭೇದ ಭಾವವಿಲ್ಲ. ಅಲ್ಲಿರುವ ಸಂಗಮನೆ ಇಲ್ಲಿಯೂ ಇದ್ದಾನೆ, ಎಲ್ಲೆಡೆಯೂ ಎಲ್ಲರಲ್ಲಿಯೂ ಅವನೇ ಪರಮಾತ್ಮನಿದ್ದಾನೆ ಎನ್ನುವಂತಹ ಭಾವ, ಅದೊಂದು ಸುಂದರ ಭಾವ. ಪ್ರಸ್ತುತ ಸಮಾಜ ಇಂತಹ ವಿಚಾರವನ್ನು ಅರಿಯಬೇಕಿದೆ. ಕೊನೆಯದಾಗಿ ಅವರು ಹೇಳುತ್ತಾರೆ, ಸೌರಾಷ್ಟ್ರ ಮಂಡಲದಲ್ಲಿ ಮೆರೆದರಯ್ಯ ಓಹಿಲ ದೇವರು, ಓಹಿಲೇಶ್ವರ. ಶರಣರು ಓಹಿಲೇಶ್ವರನ ಸ್ಮರಣೆ ಮಾಡಿದ್ದಾರೆ. ಸೌರಾಷ್ಟ್ರ ಪ್ರದೇಶವು ಗುಜರಾತಿನ ಒಂದು ಪ್ರಮುಖ ಭಾಗವಾಗಿದೆ. ಓಹಿಲರು ರಾಜತ್ವವನ್ನು ತೊರೆದು ಭಕ್ತಿ ಪಂಥವನ್ನು ಕಟ್ಟಿ ಆ ಭಾಗದಲ್ಲಿ ನೆಲೆಸಿ ಜನರಲ್ಲಿ ಭಕ್ತಿಯನ್ನು ಮೂಡಿಸಿದಂಥವರು. ಇಂತಹ ಮೇರು ವ್ಯಕ್ತಿತ್ವದ ಶರಣರನ್ನು ತಮ್ಮ ವಚನದ ಮೂಲಕ ಅವರು ಸ್ಮರಿಸಿದ್ದಾರೆ ಹಾಗೂ ಸ್ತುತಿಸಿದ್ದಾರೆ. ಬಾಲಬೊಮ್ಮಣ್ಣನವರು ತಮ್ಮ ವಚನದಲ್ಲಿ ಅನಿಮಿಷರು, ಅಲ್ಲಮರು, ಬೆಬ್ಬಿ ಬಾಚೈಗಳು, ನೀಲಮ್ಮರು, ಓಹಿಲರು ಇವರುಗಳನ್ನು ಸ್ಮರಿಸುವ ಮೂಲಕ ಅವರು ಎಂತಹ ಮೇರು ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದರು ಎನ್ನುವುದು ನಮಗೆ ಕಂಡುಬರುತ್ತದೆ. ಯಾರು ಅದ್ಭುತ ವ್ಯಕ್ತಿಗಳನ್ನು ನೆನೆಯುತ್ತಾರೆ ಅವರು ಕೂಡ ಅದ್ಭುತ ವ್ಯಕ್ತಿಗಳೇ ಆಗಿರುತ್ತಾರೆ ಎನ್ನುತ್ತಾರೆ ಗಾಂಧಿ ಮಹಾತ್ಮ. ಹೀಗೆ ಇವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಾಗಬೇಕಾಗಿದೆ. ನಾವು ಕೂಡ ಹಿರಿಯರನ್ನು ಸ್ಮರಣೆ ಮಾಡಬೇಕಾಗಿದೆ, ಸಂತರನ್ನು ನೆನೆಯಬೇಕಾಗಿದೆ. ಹಾಗೆ ನೆನೆದು ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಸಾಗಿದಾಗ ನಮ್ಮ ಬದುಕು ತುಂಬ ಉತ್ತಮವಾಗುತ್ತದೆ. ಅದು ಖಂಡಿತ ಸತ್ಯ. ಮತ್ತೊಂದು ವಚನದಡಿಗೆ ಸಾಗೋಣ. ಅವರು ಹೇಳುತ್ತಾರೆ, ಕಂಡುದೆಲ್ಲವೂ ಜಗದ ಸೊಮ್ಮು, ಕಾಣುವುದೆಲ್ಲವೂ ಮಾಯೆಯ ಸೊಮ್ಮು. ಕಂಡುದ ಕಾಣದುದ ತಾ ನಿಧಾನಿಸಿಕೊಂಡು, ತನಗಿಲ್ಲದುದ ತಾನರಿದು, ನಷ್ಟ ಒಪ್ಪುದು ಜಗಕ್ಕೆ ಕೊಟ್ಟು, ಬಟ್ಟ ಬಯಲ ತುಟ್ಟ ತುದಿಯ ದೃಷ್ಟವ ಕಾಬುವುದಕ್ಕೆ ಮುನ್ನವೇ ದೃಕ್ಕು ದೃಶ್ಯಕ್ಕೆ ಹೊರಗಾಗಬೇಕು ನೋಡ, ಹೊರಗಾಗಬೇಕು. ವೀರ ಶೂರ ರಾಮೇಶ್ವರ ಲಿಂಗವ ಕೂಡಬಲ್ಲಡೆ, ಕೂಡಬಲ್ಲಡೆ. ಎಂತಹ ವಿಚಾರ! ಇದೊಂದು ಪರಿಪೂರ್ಣ ಜ್ಞಾನದ ಚಿಂತನೆ ಎನ್ನಬಹುದು. ಈ ವಚನ ಬಾಲಬೊಮ್ಮಣ್ಣನವರ ಆಧ್ಯಾತ್ಮಿಕ ಅನುಭವ ಮುಪ್ಪರಿಗೊಂಡು ಆ ಅನುಭಾವಿಕ ಸ್ಥಿತಿಯನ್ನು ನಮಗೆ ತೋರಿಸುತ್ತದೆ, ತಿಳಿಸುತ್ತದೆ. ಅವರು ಹೇಳುತ್ತಾರೆ, ನಾವು ಏನನ್ನ ಈ ಜಗದಲ್ಲಿ ನೋಡುತ್ತೇವೋ ಅದೆಲ್ಲವೂ ಕೂಡ ಭಗವಂತನದು, ಅದನ್ನೇ ಸೊಮ್ಮು ಎನ್ನುತ್ತಾರೆ. ಅದಾವುದೂ ನಮ್ಮದಲ್ಲ ಎನ್ನುತ್ತಾರೆ. ಹೌದು, ಈ ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಬೆಟ್ಟ, ಗುಡ್ಡ, ನದಿ, ಸಾಗರ, ಪ್ರಕೃತಿ, ಮರ, ಗಿಡ, ಪ್ರಾಣಿ, ಪಕ್ಷಿ, ಜೀವಜಂತುಗಳು, ಮನುಷ್ಯ, ಹೀಗೆ ಇದಾವುದನ್ನು ನಾವು ಸೃಷ್ಟಿಸಲು ಸಾಧ್ಯವಿಲ್ಲ. ಅದೆಲ್ಲವೂ ಭಗವಂತನ ಶಕ್ತಿ. ಹಾಗಾಗಿ ಅವೆಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು ಎನ್ನುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ನಾವು ಕಾಣುವುದೆಲ್ಲವೂ ಮಾಯೆಯ ಸೊಮ್ಮು, ಅದೊಂದು ಭ್ರಮೆ ಎನ್ನುತ್ತಾರೆ. ಅಂದರೆ ನಾವು ಕಾಣದುದಂಥದ್ದು ಪ್ರೀತಿ, ಪ್ರೇಮ, ಬಯಕೆ, ಆಸೆ, ಅಹಂಕಾರ, ಮೋಹ, ಹೀಗೆ ಇವೇನು ವಸ್ತುಗಳಲ್ಲ, ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಆದರೆ ಅವುಗಳನ್ನು ಅನುಭವಿಸಬಹುದು. ಈ ಅನುಭವಿಸುವಂತಹದ್ದೇನಿದೆ ಅದು ಮನಸ್ಸಿನ ಭ್ರಮೆ. ಹಾಗೆ ಅದಾಗಿ ಅವೆಲ್ಲ ಮಾಯೆಯಂತೆ ಎಂದು ಬಿಡುತ್ತಾರೆ. ಈಗಿರುವಂತಹ ಪ್ರೀತಿ ನಾಳೆ ಇರುವುದಿಲ್ಲ, ಬಯಕೆಗಳು ಹಾಗೆ, ಆಸೆ ನಿರಾಸೆ ಆಗಬಹುದು, ವ್ಯಾಮೋಹಗೊಂಡು ನಮ್ಮನ್ನು ಎಲ್ಲೋ ಒಂದು ಕಡೆ ನಮ್ಮ ಜೀವನವನ್ನು ಹಾಳಿ ಮಾಡಿಬಿಡಬಹುದು. ಹಾಗಾಗಿ ಇದೆಲ್ಲವೂ ಮಾಯೆ ಎಂದು ಬಿಡುತ್ತಾರೆ. ಹೀಗೆ ಕಾಣುವುದನ್ನು ಮತ್ತು ಕಾಣದುದನ್ನು ಅರಿತು ಈ ಅರಿವಿನ ಬೆಳಕಿನಲ್ಲಿ ಬದುಕಬೇಕು ಎನ್ನುತ್ತಾರೆ. ಇದನ್ನೇ ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಮನಸ್ಸಿನ ವೃತ್ತಿಗಳು ಕೆಲವು ಕ್ಲಿಷ್ಟವೂ ಕೆಲವು ಅಕ್ಲಿಷ್ಟವೂ ಆಗಿರುತ್ತದೆ, ಹಾಗಾಗಿ ಅವುಗಳನ್ನು ಅರಿತು ನಡೆಯಬೇಕು ಎನ್ನುತ್ತಾರೆ. ಬೊಮ್ಮಣ್ಣನವರು ತಮ್ಮ ವಚನದಲ್ಲಿ ಮುಂದೆ ಹೇಳುತ್ತಾರೆ, ತನಗಿಲ್ಲದುದ ತಾನರಿದು, ಅಂದರೆ ಮನುಷ್ಯನಿಗಿಲ್ಲದ್ದು ಏನು? ಶಾಂತಿ, ಸಮಾಧಾನ, ತೃಪ್ತಿ ಇವುಗಳು ಅವನಲ್ಲಿಲ್ಲ. ಇವುಗಳನ್ನು ಗಳಿಸಿಕೊಳ್ಳುವುದನ್ನು ಅರಿತು ಅದನ್ನು ಗಳಿಸಿಕೊಳ್ಳಬೇಕು ಎನ್ನುತ್ತಾರೆ. ಹಾಗೆ ನಷ್ಟ ಒಪ್ಪುದ ಜಗಕ್ಕೆ ಕೊಟ್ಟು, ಹೌದು, ಯಾವುದು ನಮ್ಮ ಜೀವನಕ್ಕೆ ಬದುಕಿಗೆ ಕಷ್ಟವನ್ನು ನಷ್ಟವನ್ನು ಕೊಡುತ್ತದೋ
ಅಂದರೆ ಅಹಂಕಾರ, ಅತಿಯಾದ ಆಸೆ, ವ್ಯಾಮೋಹ, ಬಯಕೆ, ಹೀಗೆ ಇವುಗಳು ಮನುಷ್ಯನ ಬದುಕಿಗೆ, ಜೀವನಕ್ಕೆ ನಿಧಾನಕ್ಕೆ ಕಷ್ಟವನ್ನು ಕೊಡುತ್ತದೆ, ಅವನಿಗೆ ಅರಿವಿಲ್ಲದೆ ಕಷ್ಟವನ್ನು ಕೊಡುತ್ತದೆ. ಇಂತಹವುಗಳನ್ನು ಬಿಟ್ಟು ಬಿಡಬೇಕು, ಜಗತ್ತಿಗೆ ಬಿಡಬೇಕು ಎಂದು ಬಿಡುತ್ತಾರೆ. ಕೊನೆಗೆ ಹೇಳುತ್ತಾರೆ, ಬಟ್ಟ ಬಯಲ ತೊಟ್ಟ ತುದಿಯ ದೃಷ್ಟವ ಕಾಗುವುದಕ್ಕೆ ಮುನ್ನವೇ ದೃಶ್ಯಕ್ಕೆ ಹೊರಗಾಗಬೇಕು ಎನ್ನುತ್ತಾರೆ. ಬಹಳ ಒಳ್ಳೆಯ ಮಾತುಗಳು. ಅಂದರೆ ಶೂನ್ಯತ್ವದ ಬೆಳಕಿನ ಮೇರುಗುಣವನ್ನು, ಲಕ್ಷಣವನ್ನು ಕಾಣುವುದಕ್ಕೆ ಮೊದಲು ನಾವು ಯಾವುದೋ ಒಂದು ಆಧ್ಯಾತ್ಮಿಕದ ಉನ್ನತ ತುದಿಯನ್ನು ಅರಿಯಬೇಕು ಎನ್ನುವುದಾದಲ್ಲಿ ಮೊದಲು ನಾವು ದೃಶ್ಯಕ್ಕೆ ಹೊರಗಾಗಬೇಕು ಎನ್ನುತ್ತಾರೆ. ಅಂದರೆ ನಾವು ಈ ಮಾಯಾ ಜಗತ್ತಿನಲ್ಲಿರುವಂತಹ ದೃಶ್ಯಗಳನ್ನು ನೋಡುವುದರಿಂದ ಅದರ ಹಿಂದೆ ಸರಿಯಬೇಕು, ಅದರಿಂದ ದೂರ ಸಾಗಬೇಕು. ಹಾಗೆಯೇ ನಮ್ಮೊಳಗಿನ ಇಂದ್ರಿಯಗಳನ್ನು ಅದರ ವಿಷಯ ವಾಸನೆಗಳಿಂದ ದೂರ ಸರಿಯಬೇಕು. ಆಗ ಮಾತ್ರ ನಾವು ಬಯಲಿನಲ್ಲಿ ಬಯಲಾಗಬಹುದು, ಶೂನ್ಯದಲ್ಲಿ ಲೀನವಾಗಬಹುದು. ಉರಿಯುಂಡ ಕರ್ಪೂರದಂತೆ, ಹೂವಿನೊಳಗಿನ ಪರಿಮಳದಂತೆ, ಇದ್ದು ಇಲ್ಲದಂತೆ, ನೋಡಿಯೂ ನೋಡದಂತೆ ಭಗವಂತನ ಕೂಡ ಜೀವನವನ್ನು ನಡೆಸಬಹುದು ಎಂದು ಬಿಡುತ್ತಾರೆ. ಎಂತಹ ಮಾತುಗಳು! ಹೀಗೆ ಹೇಳುವ ಮೂಲಕ ಬಾಲಬೊಮ್ಮಣ್ಣನವರು ಅವರ ಉನ್ನತವಾದ ಚಿಂತನೆಯನ್ನು ಈ ವಚನದ ಮೂಲಕ ನಮಗೆ ನೋಡಿದ್ದಾರೆ. ಅದ್ಭುತವಾದಂತಹ ವಚನ. ಮತ್ತೊಂದು ವಚನದೆಡೆಗೆ ನಾವು ಸಾಗೋಣ. ಅವರು ಹೇಳುತ್ತಾರೆ, ದುರ್ವಿಕಾರದಲ್ಲಿ ನಡೆದು ಗುರುಲಿಂಗವ ಪೂಜಿಸಬೇಕು, ಮನವಿಕಾರದಲ್ಲಿ ನಡೆದು ಶಿವಲಿಂಗವ ಪೂಜಿಸಬೇಕು, ತ್ರಿವಿಧ ವಿಕಾರದಿಂದ ನಡೆದು ಜಂಗಮ ಲಿಂಗವ ಪೂಜಿಸಬೇಕು, ಒಳಗನರಿದು ಹೊರಗೆ ಮರೆದ ಮತ್ತೆ ವೀರಶೂರ ರಾಮೇಶ್ವರ ಲಿಂಗವ ಕೂಡಬೇಕು, ರಾಮೇಶ್ವರ ಲಿಂಗವ ಕೂಡಬೇಕು. ಇದು ಕೂಡ ಉತ್ತಮವಾದಂತಹ ವಚನ. ಇಲ್ಲಿ ಬೊಮ್ಮಣ್ಣನವರು ಹೇಳುತ್ತಾರೆ, ಗುರುಲಿಂಗ ಜಂಗಮವನ್ನು ಪೂಜಿಸುವುದಾದರೆ ಹೇಗೆ ಪೂಜಿಸಬೇಕು, ಅದು ಬಹಳ ಮುಖ್ಯ ವಿಚಾರ ಅನ್ನುತ್ತಾರೆ. ಬೊಮ್ಮಣ್ಣನವರು ಹೇಳುತ್ತಾರೆ, ಕೇವಲ ಲಿಂಗವನ್ನು ಯಾಂತ್ರಿಕವಾಗಿ ಪೂಜಿಸಿದರೆ ಸಾಲದು, ದುರ್ವಿಕಾರವ ಬಿಟ್ಟು, ಅಂದರೆ ದುರಾಚಾರ, ದುರ ಆಲೋಚನೆ, ದುರ್ಬುದ್ಧಿ, ಕೆಟ್ಟ ನಡತೆ, ಹೀನ ಚಿಂತನೆ, ಹೀಗೆ ಇವುಗಳಿಂದ ಹೊರಗೆ ನಡೆದು ಸುವಿಚಾರ, ಸುಚಿಂತನೆ, ಸುಬುದ್ಧಿ, ಉತ್ತಮತ್ವ, ಉತ್ತಮದ ನಡೆ, ಹೀಗೆ ಇವುಗಳ ಮೂಲಕ ನಡೆದು ನುಡಿದು ನಂತರ ಗುರುವನ್ನು ಪೂಜಿಸಬೇಕು. ಇಲ್ಲವಾದಲ್ಲಿ ಆ ಪೂಜೆಗೆ ಬೆಲೆ ಇಲ್ಲ, ನೆಲೆ ಇಲ್ಲ, ಅದು ಕೇವಲ ಕಪಟತೆ, ಗುರುವೆಂಬ ಲಿಂಗಕ್ಕೆ ಮಾಡಿದಂತಹ ಮೋಸ, ವಂಚನೆ ಎಂದು ಬಿಡುತ್ತಾರೆ ಬಾಲಬೊಮ್ಮಣ್ಣನವರು. ಎಂತಹ ವಿಚಾರಗಳು! ಇಂತಹ ಕಪಟದಿಂದ ಹೊರಗೆ ಬಂದು ಹೊರಗೆ ನಡೆದು ಶುದ್ಧತ್ವದಿಂದ ಗುರುವಿನೊಡನೆ ಸೇರಬೇಕು, ಕೂಡಬೇಕು ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಮನವಿಕಾರದಲ್ಲಿ ನಡೆದು ಶಿವಲಿಂಗವ ಪೂಜಿಸಬೇಕು ಎನ್ನುತ್ತಾರೆ. ಅಂದರೆ ಮನಸ್ಸಿನ ವಿಕಾರಗಳು ಹಲವು. ಮನುಷ್ಯನನ್ನು ಮನಸ್ಸಿಜ ಎನ್ನುತ್ತಾರೆ. ಏಕೆಂದರೆ ಮನಸ್ಸು ಎಲ್ಲೂ ಒಂದೆಡೆ ನೆಲೆ ನಿಲ್ಲುವುದಿಲ್ಲ. ಅದರ ವಿಚಾರ ಲಹರಿ ಹಲವು. ಅದು ಬೆಳಕಿನಲ್ಲಿ ಒಂದು ಆಲೋಚಿಸಿದರೆ ಕತ್ತಲಿನಲ್ಲಿ ಮತ್ತೊಂದು ಆಲೋಚಿಸುತ್ತೆ. ಎಲ್ಲರೆದುರಿಗೆ ಒಂದು ಹೇಳಿದರೆ ಯಾರೋ ಇಲ್ಲದಾಗ ಮತ್ತೊಂದು ಹೇಳುತ್ತದೆ. ಮನಸ್ಸು ಒಳಿತನ್ನು ಮಾಡಿಸುವುದಕ್ಕಿಂತ ಹೆಚ್ಚು ಕೆಣಕನ್ನೇ ಮಾಡಿಸುತ್ತದೆ. ಸದಾ ಆಲೋಚನೆಗಿಂತ ದುರ ಆಲೋಚನೆಯಡೆಗೆ ಹೆಚ್ಚು ಸಾಗುತ್ತದೆ. ಇಂತಹ ಮನಸ್ಸಿನ ವಿಕಾರವನ್ನು ದೂರ ಮಾಡುವ ಮೂಲಕ ಶಿವನ ಚಿತ್ಕಳೆಯನ್ನೊಳಗೊಂಡಂತಹ ಲಿಂಗವನ್ನು ಪೂಜಿಸಬೇಕು, ಧ್ಯಾನಿಸಬೇಕು ಎನ್ನುತ್ತಾರೆ. ಮತ್ತೆ ಮುಂದೆ ಹೇಳುತ್ತಾರೆ, ತ್ರಿವಿಧ ವಿಕಾರವನ್ನು ದೂರ ಮಾಡಿ ಜಂಗಮವನ್ನು ಪೂಜಿಸಬೇಕು ಎನ್ನುತ್ತಾರೆ. ಅಂದರೆ ತನುವಿಕಾರ, ಮನವಿಕಾರ, ಭಾವವಿಕಾರ, ಈ ಮೂರು ವಿಕಾರಗಳು ಮನುಷ್ಯನಲ್ಲಿ ನೆಲೆಗೊಂಡಿವೆ. ಇವು ಮನುಷ್ಯನನ್ನು ನಿಜದಲ್ಲಿ ನೆಲೆಗೊಳ್ಳಲು ಬಿಡುವುದಿಲ್ಲ. ಈ ದೇಹದಲ್ಲಿನ ಇಂದ್ರಿಯಗಳು ತಮ್ಮ ಸುಖವನ್ನು ಬಯಸುತ್ತದೆ. ಮನಸ್ಸು ಆಲೋಚನೆಯ ಆಗರ ಎನ್ನಬಹುದು. ತನ್ನ ವಿಚಿತ್ರವಾದ ಆಲೋಚನೆಯ ಮೂಲಕ ಈ ದೇಹವನ್ನೇ ತನ್ನ ದಾಸನನ್ನಾಗಿ ಮಾಡಿಕೊಂಡು ಇಷ್ಟ ಬಂದಂತೆ ನಡೆಸುತ್ತದೆ. ಹಾಗೆಯೇ ಮನುಷ್ಯನಲ್ಲಿನ ಭಾವನೆಗಳು ಅಪಾರ.
ಮೃಗೀಯ ಗುಣಗಳನ್ನು ಹೊಂದಿದ್ದರಂತೂ ಮನುಷ್ಯ ಮೃಗದಂತೆ ವರ್ತಿಸುತ್ತಾನೆ. ಆಕೆ ಭಾವವಿಕಾರಿ ಎಂದು ಬಿಡುತ್ತಾರೆ. ಹೀಗೆ ವಿಕಾರತ್ರಯಗಳನ್ನು ತ್ಯಜಿಸಿ ಲಿಂಗರೂಪಿ ಜಂಗಮವನ್ನು ಪೂಜಿಸಬೇಕು ಎನ್ನುತ್ತಾರೆ ಬೊಮ್ಮಣ್ಣನವರು. ಹೀಗೆ ಅಂತರಂಗವನ್ನು ಅರಿತು ಬಹಿರಂಗದೆಡೆಗೆ ಸಾಗಿ ಗುರುಲಿಂಗ ಜಂಗಮವನ್ನು ಪೂಜಿಸಬೇಕು. ಆಗ ಮಾತ್ರ ಭಗವಂತನಲ್ಲಿ ಕೂಡಬಹುದು, ಸೇರಬಹುದು, ಭಗವಂತ ನೀನೇ ಆಗಬಹುದು ಎಂದು ಬಿಡುತ್ತಾರೆ. ಪ್ರಸ್ತುತ ಸಮಾಜ ಇಂತಹ ತತ್ವಗಳನ್ನು ಅರಿಯಬೇಕಿದೆ. ಕೇವಲ ದೇವರನ್ನು ಪೂಜಿಸಿದರೆ ಸಾಲದು, ಉತ್ತಮ ಗುಣಗಳು ನಮ್ಮಲ್ಲಿ ನೆಲೆಗೊಳ್ಳಬೇಕು. ಆಗ ದೇವರ ಪೂಜೆಗೆ ನಾವು ಅರ್ಹರಾಗುತ್ತೇವೆ. ಇಲ್ಲವಾದಲ್ಲಿ ಪೂಜೆ ಅದೊಂದು ದೇವರಿಗೆ ಮಾಡಿದಂತಹ ವಂಚನೆ, ಮೋಸ ಎನ್ನಬಹುದಾಗಿದೆ. ಮತ್ತೊಂದು ವಚನದ ವಿಚಾರದೆಡೆಗೆ ಸಾಗೋಣ. ವಚನ ಹೀಗಿದೆ, ಸ್ವಲ್ಪ ದೊಡ್ಡದಿದೆ, ಕೇಳಿಸಿಕೊಳ್ಳೋಣ. ಅಜ್ಞಾನವ ಸುಜ್ಞಾನದಿಂದ ತಿಳಿಯಬೇಕೆಂಬರು, ಅಜ್ಞಾನಕ್ಕೂ ಸುಜ್ಞಾನಕ್ಕೂ ಪದರದ ಚೀಲವೇ? ಪ್ರಶ್ನೆ ಮಾಡ್ತಾರೆ. ಕ್ರಿಯಿಂದ ನಿಕ್ರಿಯನ್ನರಿಯಬೇಕೆಂಬರು, ಕ್ರಿಗೂ ನಿಕ್ರಿಗೂ ಅಡುಕಿನ ಮಡಕೆಯೇ? ಮತ್ತೆ ಪ್ರಶ್ನೆ. ಸರ್ವಸಂಘವ ಪರಿತ್ಯಾಗವ ಮಾಡಿ ಲಿಂಗವ ಒಡಗೂಡಬೇಕೆಂಬರು, ಆ ಲಿಂಗವೇನು ವಿಧಾಂತರಲಾಗಿನ ಮೆಚ್ಚೆ? ಮತ್ತೆ ಪ್ರಶ್ನೆ. ಮೂರ ಬಿಟ್ಟು ಮೂರ ಹಿಡಿದಲ್ಲಿ ಕ್ರೀ ನಷ್ಟವಾಗಿ ನಿಕ್ರಿ ನೆಲೆಗೊಂಡಿತ್ತು ನೋಡ. ಸರ್ವಾತ್ಮನ ಗುಣದ ವಿವರವ ತಿಳಿದು ಆತ್ಮನ ಗುಣವ ತನ್ನದೆಂದರಿದಲ್ಲಿ ಸರ್ವೇಂದ್ರಿಯ ನಷ್ಟ ನೋಡ. ನಿಶ್ಚಯಿಸಿದಲ್ಲಿ ಅವ ಸರ್ವ ವಿರಕ್ತನು. ಇಂತಿ ಗುಣ ವಿವರವ ಮೆರೆದು ಊರ ಗುದ್ದಲಿಯಲ್ಲಿ ನಾಡ ಕಾಲುವೆಯ ತೆಗೆಯುವವನಂತೆ ಬಹು ಬಳಕೆಯ ಬಳಸದೆ ಅರಿವು ತಲೆದೂರಿದಲ್ಲಿ ಉಳಿಯಿತ್ತು ಪಾಶ. ಕೆಲದಲ್ಲಿ ವೀರಶೂರ ರಾಮೇಶ್ವರ ಲಿಂಗವನ್ ಅರಿಯಲಾಗಿ, ರಾಮೇಶ್ವರ ಲಿಂಗವನ್ ಅರಿಯಲಾಗಿ. ಈ ವಚನದಲ್ಲಿ ಬಾಲಬೊಮ್ಮಣ್ಣನವರು ನಾವು ಆಧ್ಯಾತ್ಮದ ಪಥವನ್ನು ಅರಿಯಬೇಕೆಂದರೂ ಅಷ್ಟು ಸುಲಭವಲ್ಲ, ಅಷ್ಟು ಸುಲಭವಾಗಿ ಅರಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕಾರಣ ನಮ್ಮಲ್ಲಿರುವಂತಹ ಮೂಲಭೂತ ಗುಣಗಳನ್ನು ಬೇರು ಸಹಿತವಾಗಿ ಕೀಳುವುದು ಬಹಳ ಕಷ್ಟ. ಹಾಗಾದರೂ ಸಾಧನೆ ಮಾಡಬೇಕಾದರೆ ಅವುಗಳನ್ನು ಕೀಳಬೇಕು ಎನ್ನುತ್ತಾರೆ. ಅದನ್ನೇ ಅವರು ವಚನದ ಮೂಲಕ ಹೀಗೆ ಹೇಳುತ್ತಾರೆ. ಅಜ್ಞಾನವನ್ನು ಸುಜ್ಞಾನದಿಂದ ತಿಳಿಯಬೇಕು ಎನ್ನುತ್ತಾರೆ. ಹೌದು, ನಮಗೆ ಸುಜ್ಞಾನ ಬಂದಾಗ ಅಜ್ಞಾನ ತನಗೆ ತಾನೇ ದೂರಗೊಳ್ಳುತ್ತದೆ. ಆದರೆ ಆ ಸುಜ್ಞಾನ ಗಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎನ್ನುತ್ತಾರೆ ಬೊಮ್ಮಣ್ಣನವರು. ಅದಕ್ಕೆ ಅವರು ಹೇಳುತ್ತಾರೆ, ಅಜ್ಞಾನ ಮತ್ತು ಸುಜ್ಞಾನ ಇವೆರಡು ಪದರದ ಚೀಲವೇ ಎಂದು ಬಿಡುತ್ತಾರೆ. ಅಂದರೆ ಹೃದಯಕ್ಕೆ ಹಾನಿಯಾಗದಿರಲೆನ್ನದು. ಹೃದಯದ ಮೇಲೆ ಎರಡು ಪದರವಿರುತ್ತದೆ, ಅದರ ನಡುವೆ ಜಾಗವಿದ್ದು ಅದರಲ್ಲಿ ಒಂದು ದ್ರವವಿರುತ್ತದೆ. ಹೃದಯಕ್ಕೆ ಒಡೆತವಾಗದಂತೆ ಆ ನಡುವಿನ ಪದರು ಹೃದಯವನ್ನು ರಕ್ಷಣೆ ಮಾಡುತ್ತದೆ. ಎಂತಹ ವ್ಯವಸ್ಥೆ ಇದೆ ಹೃದಯಕ್ಕೆ. ಇದೇ ರೀತಿ ಅಜ್ಞಾನ ಮತ್ತು ಸುಜ್ಞಾನಕ್ಕೆ ಸಂಬಂಧವಿಲ್ಲ. ಹಾಗಾಗಿ ಆ ಅಜ್ಞಾನವನ್ನು ಅಷ್ಟು ಸುಲಭವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ. ಅದೇನು ಹೃದಯದಲ್ಲಿರುವಂತಹ ಪದರೇ ಇಲ್ಲ ಎಂದು ಬಿಡುತ್ತಾರೆ. ಉತ್ತಮ ಕೆಲಸಗಳನ್ನು ಮಾಡುತ್ತಾ ಮಾಡಿಯೂ ಮಾಡದಂತೆ ಇರುವುದನ್ನು ಕಲಿಯಬೇಕು ಎನ್ನುತ್ತದೆ ಮುಂದಿನ ಸಾಲು. ಇದು ಅಷ್ಟೊಂದು ಸುಲಭವೇ? ಸಾಧ್ಯವಿಲ್ಲ. ಅದನ್ನೇ ಕ್ರಿ ನಿಕ್ರಿ ಎನ್ನುತ್ತಾರೆ. ಹೇಗೆ ಒಳಗೂ ಏನೂ ಇಲ್ಲದ ಖಾಲಿ ಮಡಕೆಯು ಶಬ್ದ ಜೋರಿರುತ್ತದೋ ಹಾಗೆ ಉತ್ತಮ ಕೆಲಸ ಮಾಡುವವ ತಾನು ಮಾಡುತ್ತಿದ್ದೇನೆ ಎನ್ನುವುದನ್ನು ತೋರಿಸಿಕೊಳ್ಳಲು ಸಹಜವಾಗಿ ಪ್ರಯತ್ನ ಮಾಡುತ್ತಾನೆ ಎನ್ನುತ್ತಾರೆ. ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ, ಎಲ್ಲವನ್ನ ತ್ಯಜಿಸಿ ಲಿಂಗದೊಡನೆ ಸೇರಬೇಕು ಎನ್ನುತ್ತಾರೆ. ಅದನ್ನೇ ಸರ್ವ ಸಂಘ ಪರಿತ್ಯಾಗಿ ಎಂದರ್ಥ. ಇದು ಸುಲಭದ ಮಾತೆ? ಎಲ್ಲವನ್ನ ಬಿಡುವುದಷ್ಟು ಸುಲಭವೇ? ಅದು ಕಷ್ಟ ಎನ್ನುತ್ತಾರೆ. ಅದು ಹೇಗೆ? ಸಂಬಳಕ್ಕಾಗಿ ಇರುವಂತಹ ಸೈನಿಕರ ಕೈಗೆ ಕತ್ತಿ ಕೊಟ್ಟಾಗ ಅದನ್ನು ಅವರು ಇಷ್ಟವಾಗಿ ಸ್ವೀಕರಿಸುವರೇ? ಇಲ್ಲ. ಹಾಗೆಯೇ ಕತ್ತಿಯಿಂದ ಯುದ್ಧ ಮಾಡುವುದಲ್ಲ. ಹಾಗಾಗಿ ಕತ್ತಿಯನ್ನು ಪಡೆದರೂ ಕೂಡ ಅದರಲ್ಲಿ ಸಂತೋಷ ಅವರಲ್ಲಿ ಇರುವುದಿಲ್ಲ. ಅದೇ ರೀತಿ ಇರುವುದನ್ನು ತ್ಯಜಿಸಿ, ಅಂದರೆ ತಮ್ಮಲ್ಲಿರುವಂತಹ ಐಶ್ವರ್ಯವನ್ನು ತ್ಯಜಿಸಿ ಭಗವಂತನ ಕೂಡ ಸಾಗಬೇಕೆಂದರೆ ಹೇಗೆ
ಸೈನಿಕ ಕತ್ತಿಯನ್ನು ಪಡೆಯಬೇಕಾದರೆ ಅವನಿಗೆ ಇಷ್ಟವಾಗುವುದಿಲ್ಲವೋ, ಅದೇ ಸಂಬಳವನ್ನು ಪಡೆಯಲಿಕ್ಕೆ ಇಷ್ಟ ಅವನಿಗೆ. ಅದೇ ರೀತಿ ನಮ್ಮಲ್ಲಿರುವುದಂತಹದನ್ನು ತ್ಯಜಿಸಿ ಭಗವಂತನಿಗೆ ಸಾಗುವುದು ಅಷ್ಟು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅದು ಸಂಬಳಕ್ಕೆ ಸೇರಿದ ಸೈನಿಕನಂತೆ ವಿಧಾಂತ ಎಂದಿರ್ತಾರೆ. ಹಾಗಾಗಿ ಮುಂದೆ ಹೇಳುತ್ತಾರೆ, 3 ಬಿಟ್ಟು 3 ಹಿಡಿದರೆ ನಿಕ್ರಿ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ನಿಕ್ರಿ ಅಂದರೆ ಮಾಡಿಯೂ ಮಾಡದಂತಿರುವಂತಹದಕ್ಕೆ ನಿಕ್ರಿ ಎಂದು ಹೆಸರು. ಅಂದರೆ ತನು ಮನ ಧನದ ವ್ಯಾಮೋಹ 3 ಬಿಟ್ಟು, ಅಂದರೆ ತನು ಮನ ಧನಗಳನ್ನು ಬಿಟ್ಟು ಅದನ್ನು 3 ಹಿಡಿದು, ಅಂದರೆ ಗುರುಲಿಂಗ ಜಂಗಮವನ್ನು ಹಿಡಿದು ಅದಕ್ಕೆ ಅರ್ಪಿಸಿದರೆ ಆಗ ಮಾಡುವಂತಹ ಎಲ್ಲ ಕ್ರಿಯೆಯಲ್ಲೂ ತಾನು ಮಾಡಿಲ್ಲ, ಅದೆಲ್ಲವೂ ಭಗವಂತನ ಕೃಪೆ ಎನ್ನುವ ಭಾವ ಮೂಡಿ ಬರುತ್ತದೆ ಎನ್ನುತ್ತಾರೆ. ಅದನ್ನೇ ನಿಕ್ರಿ ಎಂದಿದ್ದಾರೆ. ನಾನು ಕೇವಲ ಭಗವಂತನ ಸೇವಕ, ನನ್ನದೇನೂ ಇಲ್ಲ ಎನ್ನುವುದನ್ನು ಅರಿತಾಗ ಎಲ್ಲ ಇಂದ್ರಿಯಗಳ ಭಾವ ಬಯಕೆ ಇಲ್ಲದಂತಾಗುತ್ತದೆ. ಆಗ ಭಗವಂತನ ಸನ್ನಿಧಾನದಲ್ಲಿ ಸದಾ ಇರಬಹುದು ಎನ್ನುತ್ತಾರೆ ಬಾಲಬೊಮ್ಮಣ್ಣವರು. ಎಂತಹ ವಿಚಾರ ಇದೆ! ಹೀಗೆ ಬೊಮ್ಮಣ್ಣನವರು ಮನುಷ್ಯನು ತನ್ನಲ್ಲಿರುವಂತಹ ಅವಗುಣಗಳನ್ನು ತ್ಯಜಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ಗುರುಲಿಂಗ ಜಂಗಮವನ್ನು ಆಶ್ರಯಿಸಬೇಕು. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಪಥದಲ್ಲಿ ಸಾಗಿ ಅವರಿಗೆ ತನು ಮನೋಧನವನ್ನು ಸವೆಸಿ ಸರ್ವಸಂಗ ಪರಿತ್ಯಾಗಿಯಾಗಿ ಆದರೆ ಆಗ ಭಗವಂತನಿಗೆ ಹತ್ತಿರವಾಗಬಹುದು ಎನ್ನುತ್ತಾರೆ. ಎಂತಹ ವಿಶಿಷ್ಟವಾದ ವಚನ. ಕೊನೆಯದಾಗಿ ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಸ್ಥೂಲದಿಂದ ದೃಷ್ಟ, ಸೂಕ್ಷ್ಮದಿಂದ ಅದರ ಸುಸಂಗ, ಕಾರಣದಿಂದ ವಾಯುಭ್ರಮೆ, ಇಂತಿ ತನುತ್ರಯಂಗಳ ಕಳೆದು ನಿಜ ಉಳುಮೆಯಲ್ಲಿ ಒಡಗೂಡಬೇಕು. ವೀರಶೂರ ರಾಮೇಶ್ವರಲಿಂಗ, ವೀರಶೂರ ರಾಮೇಶ್ವರಲಿಂಗ. ಇಲ್ಲಿ ಬಾಲಬೊಮ್ಮಣ್ಣನವರು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಎನ್ನುವಂತಹ 3 ಶರೀರಗಳ ಬಗ್ಗೆ ಮಾತನಾಡಿದ್ದಾರೆ. ಈ ಶರೀರದಲ್ಲಿ ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಅಂಗಾಂಗಗಳು, ಹೀಗೆ ಇವುಗಳೆಲ್ಲ ನಮ್ಮ ಕಣ್ಣಿಗೆ ಗೋಚರಿಸುತ್ತವೆ, ಕಾಣಿಸುತ್ತವೆ. ಹೀಗೆ ಗೋಚರಿಸುವ ಶರೀರಕ್ಕೆ ಸ್ಥೂಲ ಶರೀರ ಎನ್ನಲಾಗಿದೆ. ಅಂತೆಯೇ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಹೀಗೆ ಯಾವುದು ನಮ್ಮ ಕಣ್ಣಿಗೆ ಕಾಣದೆ ಕೇವಲ ಪ್ರಾಣ ಶರೀರವಾಗಿರುತ್ತದೋ ಅವುಗಳಿಗೆ ಸೂಕ್ಷ್ಮ ಶರೀರ ಎನ್ನಲಾಗಿದೆ. ಇನ್ನು ಆತ್ಮರೂಪಿಯಾಗಿರುವಂತಹ ಶರೀರಕ್ಕೆ ಕಾರಣ ಶರೀರ ಎನ್ನಲಾಗಿದೆ. ಅಂದರೆ ಕೇವಲ ಆ ಶರೀರದಲ್ಲಿ ಇರುವುದಕ್ಕೆ ಮಾತ್ರ ಆತ್ಮ ಬಂದಿರುತ್ತದೆ. ಶರೀರ ಹೋದ ಮೇಲೆ ಆತ್ಮ ಮತ್ತೊಂದು ಶರೀರಕ್ಕೆ ಸೇರಿರುತ್ತದೆ. ಅದಕ್ಕೆ ಅದನ್ನು ಕಾರಣ ಶರೀರ ಎನ್ನುತ್ತಾರೆ. ಹೀಗೆ ಇಂತಹ 3 ಶರೀರಗಳ ಮೂಲಕ ಜೀವತ್ವವನ್ನು ಅನುಭವಿಸುತ್ತದೆ ಎನ್ನುತ್ತಾರೆ. ಅದನ್ನೇ ಬೊಮ್ಮಣ್ಣನವರು ಸ್ಥೂಲದಿಂದ ದೃಷ್ಟ ಎನ್ನುತ್ತಾರೆ. ಅಂದರೆ ನಾವು ಕಾಣುವ ಶರೀರದಿಂದ ಕಾಣುವ ವಸ್ತುಗಳನ್ನು ಅನುಭವಿಸಲು ದೇಹ ಆತೊರೆಯುತ್ತದೆ ಎನ್ನುತ್ತಾರೆ. ಎಂತಹ ಮಾತು! ಕಾಣುವ ವಸ್ತುಗಳನ್ನು ಈ ಕಾಣುವ ಶರೀರ ಆತೊರೆಯುತ್ತದೆ, ಬಯಸುತ್ತದೆ ಎನ್ನುತ್ತಾರೆ. ಹಾಗೆಯೇ ಸೂಕ್ಷ್ಮ ಶರೀರವು ಕಾಣದ ವಸ್ತುಗಳ ಬಗ್ಗೆ ಎನ್ನುತ್ತಾರೆ. ಅಂದರೆ ಕಾಣದ ವಸ್ತುಗಳು ಅಂದರೆ ಚಿಂತೆ, ಚಿಂತನೆ, ಬಯಕೆ, ಆಸೆ. ಅದಕ್ಕಾಗಿ ಮನ, ಬುದ್ಧಿ, ಅಹಂಕಾರದಿಂದ ಏನೆಲ್ಲ ಮಾಡುತ್ತದೋ ಅಂದರೆ ಅವುಗಳೆಲ್ಲ ಪಡೆಯುವುದಕ್ಕೋಸ್ಕರ ಬಯಕೆಗಳನ್ನು, ಆಸೆಗಳನ್ನು, ಚಿಂತನೆಗಳನ್ನು ಇರಿಸುವುದಕ್ಕಾಗಿ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಅಹಂಕಾರ ಇವುಗಳು ಏನೆಲ್ಲ ಮಾಡುತ್ತದೆ, ಏನೆಲ್ಲ ಅವುಗಳನ್ನು ಸವೆಸುತ್ತದೆ, ಅವುಗಳಿಗೆ ಅವರು ಕಾರಣ ಸೂಕ್ಷ್ಮ ಶರೀರ ಎಂದು ಬಿಡುತ್ತಾರೆ. ಹಾಗೆಯೇ ಆತ್ಮ ತನ್ನ ಸಂಚಿತ ಪ್ರಾರಬ್ಧ ಕರ್ಮಗಳ ಭ್ರಮೆಗೆ ಒಳಗಾಗಿ ದೇಹ ಊಹಿಸಲಾರದ್ದನ್ನು ಅನುಭವಿಸುತ್ತದೆ ಎನ್ನುತ್ತಾರೆ. ಹೌದು, ಆತ್ಮ ತನ್ನ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಗಳ ಮೂಲಕ ಈ ಜನ್ಮದಲ್ಲಿ ಅನುಭವಿಸುತ್ತದೆ ದೇಹ ಎನ್ನುತ್ತಾರೆ. ಎಂತಹ ಮಾತು! ಹೀಗೆ ಬೊಮ್ಮಣ್ಣನವರ ಚಿಂತನೆ ಬಹಳ ಚೆನ್ನಾಗಿದೆ. ಇಂತಹ ತನುತ್ರಯಂಗಳ ಭಾವಭ್ರಮೆಯಿಂದ ಹೊರಗೆ ಬಂದು ಭಗವಂತನಲ್ಲಿ ಸೇರಬೇಕು ಎನ್ನುತ್ತಾರೆ. ಹೀಗೆ ಬಾಲಬೊಮ್ಮಣ್ಣನವರು ತಮ್ಮ ಎಲ್ಲ ವಚನಗಳ ಮೂಲಕ ಸದ್ಗುಣಗಳನ್ನು ಕಲಿತು ಭಗವಂತನ ಚಿದ್ರೂಪವಾಗಬೇಕು ಎನ್ನುವುದನ್ನೇ ಸಾರಿದ್ದಾರೆ.
ಅದುವೇ ಭಗವಂತನ ಪೂಜೆ, ಧ್ಯಾನ, ಕೃಪೆ ಎಲ್ಲವೂ ಕೂಡ ಎನ್ನುತ್ತಾರೆ. ಅದಕ್ಕೆ ಉತ್ತಮವಾದಂತಹ ಉದಾಹರಣೆಗಳನ್ನು ಕೊಟ್ಟು ಅದರ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಹೀಗೆ ಬಾಲಬೊಮ್ಮಣ್ಣನವರ ವಿಚಾರಗಳನ್ನು ಪ್ರಸ್ತುತ ಮಾಡುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಆದರಣೀಯವಾದಂತಹ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.